ಗುಲಾಬಿ ಹೂಗಳಿಗೆ ಹೆಚ್ಚಿದ ಬೇಡಿಕೆ, ನಳನಳಿಸುತ್ತಿರುವ ಹೂದೋಟಗಳು ರೈತರನ್ನು ಆತಂಕಕ್ಕೆ ಸಿಲುಕಿಸಿದ ಹೂಗಳರು. 2028ರ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ, ಕುಮಾರಣ್ಣರನ್ನು ಸಿಎಂ ಮಾಡುವುದೇ ಗುರಿ, ಶಾಸಕ ಮೇಲೂರು ರವಿಕುಮಾರ್. ಮೂಲಭೂತ ಸೌಕರ್ಯ ವಂಚಿತ ಕುಗ್ರಾಮ, ಅಧಿಕಾರಿಗಳ ಜಾಣ ಕುರುಡು ಪ್ರದರ್ಶನ, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಗ್ರಾಮಸ್ಥರು. ವಾಣಿಜ್ಯ ನಗರದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ, ನೋ ಪಾರ್ಕಿಂಗ್ನಲ್ಲಿ ವಾಹನಗಳ ಕಾರುಬಾರು, ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ರೈತರು ಬೆಳೆದ ಗುಲಾಬಿ ಹೂಗಳಿಗೆ ಈಗ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದೆ. ಬೇಡಿಕೆಗೆ ತಕ್ಕಂತೆ ಹೂಗಳು ಲಭ್ಯವಿಲ್ಲದ ಕಾರಣ ಹೂಗಳಿಗೆ ಚಿನ್ನದ ಬೆಲೆ ಬಂದಿದೆ. ಆದರೆ ರೈತರು ಹೂದೋಟಗಳ ಮೇಲೆ ಕಣ್ಣು ಹಾಕಿರುವ ಕಳ್ಳರು ರಾತ್ರೋರಾತ್ರಿ ಹೂದೋಟಗಳಿಗೆ ನುಗ್ಗಿ ಹೂಗಳ ಕಳ್ಳತನ ಮಾಡ್ತಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಗುಲಾಬಿ ಹೂದೋಟದಲ್ಲಿ ಹೂಗಳು ಕಳ್ಳತನ ಆಗಿರೋದನ್ನ ಕಂಡು ಕೈ ಹಿಸಿಕೊಳ್ತಾ ಇರೋಂಥ ರೈತ ಭೂಮಿ ಮೇಲೆ ಬಣ್ಣದ ಓಕುಳಿಯಂತೆ ಭಾಸವಾಗ್ತಿರೋದು ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಯಥೇಚ್ಛವಾಗಿ ಹೂಗಳನ್ನು ಬೆಳೆಯಲಾಗ್ತಿದೆ. ಅದರಲ್ಲೂ ಗುಲಾಬಿ ಹೂಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್. ಈ ಹಿನ್ನೆಲೆಯಲ್ಲಿ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ಹೂಗಳನ್ನು ಬೆಳೀತಾ ಇದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ಕಳೆದ ಒಂದು ವಾರದಿಂದ ಗುಲಾಬಿ ಹೂಗಳಿಗೆ ಚಿನ್ನದ ಬೆಲೆ ಇದೆ. ಇದರಿಂದ ಕಳ್ಳರ ಕಣ್ಣು ಈಗ ರೈತರ ಹೂ ತೋಟಗಳ ಮೇಲೆ ಬಿದ್ದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಬಳಿ ರೈತ ರಮೇಶ್ ಹಾಗೂ ಆಚಾರಿ ಅನ್ನೋರ ತೋಟಕ್ಕೆ ನುಗ್ಗಿರುವ ಕಳ್ಳರು ತಲಾ 50-60 ಕೆಜಿ ಹೂಗಳನ್ನು ಕಳ್ಳತನ ಮಾಡಿದ್ದಲ್ಲದೆ ತೋಟದ ಬಳಿ ಇರುವ ದೇವಾಲಯದ ಹುಂಡಿಯಲ್ಲಿದ್ದ ಹಣವನ್ನು ಕದ್ದಿದ್ದಾರಂತೆ. ಇಲ್ಲಿ 1.5 ಎಕರೆಗೆ ನಾವು ರೋಸ್ ಬೆಳೆದಿದ್ದೀವಿ. 1.5 ಎಕರೆ ರೋಸ್ ಬೆಳೆದು ನಿನ್ನೆ ಸಂಜೆ ಎಲ್ಲ ಹೂವು ಎಲ್ಲ ಕುಲೋರ್ನ ಸಮೇತ ಇಟ್ಕೊಂಡು ಕಿತ್ತು ನಾವು ಇಲ್ಲಿ ಇಟ್ಟಿದ್ವಿ. ಇಟ್ಟು ಒಂದು 70-80 ಕೆ ಜಿ ಗಂಟ ನಾವು ಅಂದಾಜು ಹೇಳ್ತಾ ಇದ್ದೀವಿ. ಇಷ್ಟೇ ಅಂತಲ್ಲ, 70-80 ಕೆ ಜಿ ಮೇಲೆ ಇದೆ. ಈಗ ಬೆಳಗ್ಗೆ 25 ಕೆ ಜಿ ಹಾಕ್ಬಿಟ್ಟು ಬಂದಿದ್ದೀವಿ. ಬೆಳಗ್ಗೆ ಕಿತ್ತಿರೋ ಹೂಗಳು, ಈ ಸಂಜೆ ಕಿತ್ತಿರೋವು 70-80 ಕೆ ಜಿ ಮೇಲೆ ಕಿತ್ತಿದ್ವಿ. ಅವೆಲ್ಲ ಹಾಕಿದ್ವಿ. ದೇವಸ್ಥಾನ ಇದೆಯಾ ನಮ್ಮದು, ದೇವಸ್ಥಾನ ಮುಂದೆ ಎಲ್ಲ ಹಾಕಿದ್ವಿ. ಇವೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ನಾವು ಹಾಕಿ ನೀರು ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಿ ಇಕ್ಬಿಟ್ಟು ಹೋಗಿದ್ವಿ. ಬೆಳಗ್ಗೆ ಬಂದು ನೋಡೋ ಅಷ್ಟೊತ್ತಿಗೆ ಹೂವನೇ ಇಲ್ಲ, ಎಲ್ಲ ಬಾಚಿದಂಗೆ ಒಂಥರ ಎಲ್ಲ ಎತ್ತಿದ್ದಾರೆ. ಆಮೇಲೆ ಏನಪ್ಪ ಯಾರು ಎತ್ಕೊಂಡು ಹೋದ್ರು, ಏನು ನಮ್ಮ ಮನೆಯವ್ರು ಏನು ಬಂದಿದ್ರ ಅಂತ ಕೇಳಿದ್ರೆ ನಮ್ಮ ಮನೆಯವ್ರು ಕೇಳಿದ್ರು ಇಲ್ಲ, ಅವರು ನಾವು ಬಂದಿಲ್ಲ, ಅವ್ರು ಇನ್ನೊಂದು ತೋಟದಲ್ಲಿ ಕೀಳ್ತಾಯಿದ್ರು ಹೂವು. ಅವ್ರು ಕೇಳಿದ್ರು ಇಲ್ಲ ಅಂದರು. ಆಮೇಲೆ ನಾನಿಲ್ಲಿ ಬಂದು ನೋಡಿದ್ರೆ ಆಮೇಲೆ ನಮ್ಮ ದೇವಸ್ಥಾನ ಬೇರೆ ಇದೆ. ಆ ದೇವಸ್ಥಾನ ಹತ್ರ ಬಾಗಿಲು ಸೆಡ್ ಇದೆ. ಸೆಡ್ಡಲ್ಲಿ ನೋಡಿದ್ರೆ ಸೆಡ್ ಬಾಗಿಲು ಕೂಡ ಒಡೆದಾಕ್ಬಿಟ್ಟಿದ್ದಾರೆ. ಬೀಗ ಒಡೆದಾಕಿ ಒಳಗಡೆ ದೇವಸ್ಥಾನ ನಮ್ಮ ಮುನೇಶ್ವರನ ಗುಡಿ ಇದೆ. ಇಲ್ಲಿ ಭಕ್ತಾದಿಗಳು ಅವ್ರವ್ರ ಕೋರಿಕೆಗಳ ಮೇಲೆ ಬಂದು ಅವ್ರವ್ರ ಮೊಕ್ಕಬಡಿಗಳು ಮಾಡ್ಕೊಂಡು ದೇವಸ್ಥಾನ ಕಟ್ಟಬೇಕು, ಇಲ್ಲಿ ಇಂಪ್ರೂವ್ ಮಾಡಬೇಕು, ಇಲ್ಲಿ ಇನ್ನೂ ಚೆನ್ನಾಗಿ ನಮ್ಗೆ ಒಳ್ಳೇದಾಗ್ತೈತೆ ಅಂತೇಳಿ ಒಂದು ಅವರ ಅಭಿಪ್ರಾಯಗಳು ಇಟ್ಕೊಂಡು ಅವ್ರವ್ರ ಭಕ್ತಿಗಳಿಂದ ಅವ್ರು ಉಂಡಿಗಳಿಗೆ ಹಾಕ್ತಾಯಿದ್ರು. 2 ಉಂಡಿ ಕಾಸನ್ನ ಇಟ್ಟಿರೋ ಉಂಡಿ ಎಷ್ಟು ದಿನ ತೊಗೊಂಡೋಗ್ತಾಯಿದ್ರಿ. ನಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದಿದ್ದಕ್ಕೆ ಪೂಜೆ ಇತ್ತು, ಅಲ್ಲಿ ಹನುಮ ಜಯಂತಿ ಇದ್ದಿದ್ದಕ್ಕೆ ಅಲ್ಲಿ ಪೂಜೆಗೆ ಹೋಗ್ಬೇಕಾಗಿತ್ತು. ನಾವು ಅಲ್ಲಿ ಹೋಗೋಣ ಅನ್ನೋ ಅರ್ಜೆಂಟದಲ್ಲಿ ನಾವು ಇಲ್ಲಿ ಉಂಡಿಗಳು ಸೆಡ್ಡೊಳಗೆ ಇಕ್ಬಿಟ್ಟು ಆಮೇಲೆ ಬಂದು ತಗೊಂಡೋಗೋಣ ಅಂದ್ಕೊಂಡ್ವಿ. ಬರೋಕ್ಕಾಗಲಿಲ್ಲ, ಅಲ್ಲಿ ಪೂಜೆ ನೋಡ್ಕೊಂಡಿದ್ದು ಹೋಗ್ಬಿಟ್ವಿ. ಆ ಉಂಡಿಗಳು ನಾವು ಮನೆಗೆ ಸಾಗಿಸ್ತಾ ಇದ್ವಿ ಇಷ್ಟು ದಿನ. ಇವತ್ತು ತಗೊಂಡೋಗಲಿಲ್ಲ. ಇಲ್ಲಿ ಬರೋಪಟ್ಟಿಗೆ ಬೀಗ ಎಲ್ಲ ಒಡೆದಾಕಿ ಉಂಡಿಗಳು ಸಮೇತ ತಗೊಂಡೋಗ್ಬಿಟ್ಟಿದ್ದಾರೆ. ಕೇಬಲ್ ಬೇರೆ ಒಂದು 600 ಅಡಿ ಕೇಬಲ್ ಇತ್ತು. 600 ಅಡಿ ನಾವು ಸುತ್ತಿ ಇಟ್ಟಿದ್ವಿ. ಆ ಸುತ್ತಿ ಏನಕ್ಕೆ ಬರ್ತಾರೆ, ಇಲ್ಲಿ ಏನು ಮುಟ್ತಾ ಇರಲಿಲ್ಲಲ್ಲ, ಅದಕ್ಕೆ 600 ಅಡಿ ಕೇಬಲ್ ಕೂಡ ಇಟ್ಟಿದ್ವಿ. ಕೇಬಲ್ ಕೂಡ ತಗೊಂಡೋಗ್ಬಿಟ್ಟಿದ್ದಾರೆ. ಪಕ್ಕದ ನಮ್ಮ ಪಕ್ಕದ ತೋಟದವ್ರದ್ದು ಅವ್ರದ್ರಲ್ಲಿ ಒಂದು 50 ಕೆ ಜಿ ಗಂಟ 40-50 ಕೆ ಜಿ ಗಂಟ ಅವ್ರದ್ದು ಎತ್ಕೊಂಡೋಗಿದ್ದಾರಂತೆ. ಅವರು ಕಿತ್ತಿಕ್ಕಿದ್ದಾರೆ, ಅವ್ರದ್ದು ಎತ್ಕೊಂಡೋಗಿದ್ದಾರೆ ರೋಜು. ಇನ್ನು ರೈತ ರಮೇಶ್ ಹೂಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಹೂಗಳನ್ನು ಕಟಾವು ಮಾಡಿಸಿ ತೋಟದಲ್ಲಿ ಸಂಗ್ರಹಿಸಿದ್ದ ಹೂಗಳ ಮೂಟೆಗಳನ್ನೇ ಕಳ್ಳತನ ಮಾಡಲಾಗಿದೆ. ಹಾರೋಬಂಡೆಯ ಮತ್ತೋರ್ವ ರೈತ ಆಚಾರಿ ತೋಟಕ್ಕೂ ನುಗ್ಗಿರುವ ಕಳ್ಳರು 50 ಕೆಜಿ ತೂಕದ ಹೂ ಬ್ಯಾಗ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇದರಿಂದ ರೈತರ ಶ್ರಮ ಕಳ್ಳರ ಪಾಲಾಗಿದೆ. ಇದೀಗ ಆಕ್ರೋಶ ವ್ಯಕ್ತಪಡಿಸಿರುವ ರೈತರು ಪೊಲೀಸರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇವತ್ತು ಹಾರೋಬಂಡೆ ಗ್ರಾಮದಲ್ಲಿ ನಮ್ಮ ರೈತರ ತೋಟದಲ್ಲಿ ಹೂವು ಕಳ್ಳತನ ಆಗಿದೆ. ಹೂವು ಮತ್ತು ಕೇಬಲ್ ವೈರು, ಬೋರ್ ಮೋಟ್ರಿಗೆ ಬಿಡ್ತಕ್ಕಂಥ ಕೇಬಲ್ ವೈರ್ 2 ಕಳ್ಳತನ ಆಗಿದೆ. ಇವತ್ತು ಒಂದು ಗುಲಾಬಿ ಗಿಡನ ಉಣಿ ಅದನ್ನು ಫಸಲು ತೆಗೆದು ಹೂವು ಕಿತ್ತು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ 6 ತಿಂಗಳು ಕನಿಷ್ಠ ತಗೊಂತಿದೆ. ಅಂಥ ಸಂದರ್ಭದಲ್ಲಿ ಇವತ್ತು ವರುಣನ ಆರ್ಭಟ, ಮಳೆಯ ಒಂದು ಮೋಡದ ಕವಿತ ವಾತಾವರಣದಿಂದ ಒಂದು ಮಳೆ ನೀರು ಬೆಳೆದು ಇವರು ಕಷ್ಟಪಟ್ಟು ಮದ್ದುಗಳು ಹೊಡೆದು ಹೆಂಡತಿ ಮಕ್ಕಳು ಮರಿ ಎಲ್ಲ ಮನೆಯೆಲ್ಲ ಕಷ್ಟಪಟ್ಟು ಬೆಳೆದು ಇವತ್ತು 70-80 ಕೆ ಜಿ ಹೂವನ್ನು ಕಳ್ಳತನ ಮಾಡ್ಕೊಂಡು ಹೋಗ್ಯವ್ರೆ ಅಂತಂದರೆ 100-120 ರೂಪಾಯಿ ಕೆ ಜಿ ಹೂವು ಇದೆ. ಅಂಥ ಸಂದರ್ಭದಲ್ಲಿ ಭಾಳ ನಷ್ಟವಾಗಿ ರೈತನು
ಕುಗ್ಗಿ ಹೋಗ್ತಾನೆ. ಇದಕ್ಕೆಲ್ಲ ಸೂಕ್ತವಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿಯಿಂದ ಏನು ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗ್ಬೋದು, DYSP ಅವರಾಗ್ಬೋದು, ಈ ರೂರಲ್ ಇನ್ಸ್ಪೆಕ್ಟರ್ಗಳು ಎಲ್ಲ ಗಮನ ಹರಿಸಿ ಏನು ಕಳ್ಳತನದ ಪ್ರಕರಣಗಳು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ತೋಟಗಳಲ್ಲಿ ಇವತ್ತಿನ ದಿನ ಹೆಚ್ಚಾಗ್ತಾ ಇದೆ, ಇದಕ್ಕೆ ಒಂದು FIR ಹಾಕಿ ಅದಕ್ಕೆ ಏನು ಕಡಿವಾಣ ಹಾಕಬೇಕೋ ಅಂತ ತಾಂತ್ರಿಕ ಎಲ್ಲ ಮಾಹಿತಿಗಳು ಅವ್ರಿಗೆ ಗೊತ್ತಿರೋಂಥ ವಿಚಾರದಲ್ಲಿ ಮಾಡಿ ಸೂಕ್ತವಾಗಿ ರೈತನ ನೆರವಿಗೆ ಇವತ್ತು ಪೊಲೀಸ್ ಇಲಾಖೆ ಧಾವಿಸಬೇಕು ಅಂತೇಳಿ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಸೂಕ್ತವಾದ ಎಚ್ಚರಿಕೆಯನ್ನು ಕೊಡ್ತೀವಿ ಪೊಲೀಸ್ ಇಲಾಖೆಗೆ. ಒಟ್ಟಾರೆ ಹಗಲು ರಾತ್ರಿ ರೈತರು ಕಷ್ಟಪಟ್ಟು ಹೂ ಬೆಳೆದ್ರೆ ಕರುಣೆ ಇಲ್ಲದ ಪಾಪಿ ಕಳ್ಳರು ರೈತರ ಶ್ರಮದ ಫಲ ಹೂಗಳನ್ನೇ ಕದ್ದು ರೈತರಿಗೂ ಅನ್ಯಾಯ ಮಾಡಿದ್ದು ಎಷ್ಟು ಸರಿ ಎನ್ನುವಂತಾಗಿದೆ. ಇನ್ನು ರೈತರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ದೂರು ನೀಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದಲ್ಲಿ ಮುಂಬರುವ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ NDA ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ ಕುಮಾರಣ್ಣ ಅವರನ್ನು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡುವುದೇ ನಮ್ಮ ಮುಖ್ಯ ಗುರಿ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಅವರೆಲ್ಲಿದ್ರು ಬರಬೇಕು. ಏನು ಅನೇಕ ಗಣ್ಯರು ಇವತ್ತು ಮಾತಾಡಿದರೆ 40 ವರ್ಷಗಳ ರಾಜಕೀಯ ಅನುಭವ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ತಮ್ಮ ಸ್ವಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜೇತ ಮತ್ತು ಪರಾಜಿತ ಜೆಡಿಎಸ್ ಬೆಂಬಲಿತರಿಗೆ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ. 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ NDA ಅಭ್ಯರ್ಥಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ ಕುಮಾರಣ್ಣ ಅವರನ್ನ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು. ಅದು ನಮ್ಮ ಮುಖ್ಯ ಗುರಿ ಮತ್ತು ಸಂಕಲ್ಪ ಎಂದರು. ಮುಂದಿನ ಗುರಿ, ಮುಂದಿನ ಆಲೋಚನೆ ಏನು ಮುಂದೆ ಬರ್ತಕ್ಕಂಥ 2028 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ NDA ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಈ ರಾಜ್ಯದಲ್ಲಿ ಮುಂದೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಕ್ಷೇತ್ರದ ಬಗ್ಗೆ ನನಗೆ ಯಾವುದೇ ಒಂದು ಯೋಚನೆ ಇಲ್ಲ. ಯಾಕೆ ಯೋಚನೆ ಇಲ್ಲ ಅಂದರೆ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು, ನಮ್ಮ ಸ್ನೇಹಿತರು, ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ನಮ್ಮ ಒಬ್ಬರಿಗೆ ಗೊತ್ತಿರೋದು. ಏನಂದ್ರೆ ಅವ್ರ ಜೊತೆ ನಾನು ಇರ್ಬೇಕಷ್ಟೇ ನೆಟ್ವರ್ಕ್ ಚುನಾವಣೆ ಮಾಡಿರ್ತೀನಿ. ಯಾವ್ದಿರ್ತಕ್ಕಂಥ ಶಕ್ತಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೈತಾ ಅನ್ನೋದು ಒಂದು ನಂಬಿಕೆ. ಸಭೆಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟೇಶ್, ತಾಲೂಕು ಪಂಚಾಯಿತಿ ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣ್, ರಾಜಶೇಖರ್, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ಶಿವಾರೆಡ್ಡಿ, ತಾದೂರು ರಘು ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇಲ್ಲೊಂದು ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಚರಂಡಿ ಇಲ್ಲದೆ ಮನೆ ಬಳಿಯೇ ತ್ಯಾಜ್ಯ ನೀರು ಹರಿದು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ. ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನದೇ ಕಣ್ಣಿದ್ದು ಕೂಡರಾಗಿದ್ದಾರೆ. ಇದು ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ ಗ್ರಾಮದ ಅವ್ಯವಸ್ಥೆ. ಚರಂಡಿಯ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಿದೆ. ಕೊಳಚೆ ನೀರಿನಲ್ಲಿ ಸಾರ್ವಜನಿಕರು, ಮಕ್ಕಳು ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದ್ದು, ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸ್ಪಂದಿಸುತ್ತಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಹರೀಶ್ ಕುಮಾರ್ ಅಂತ ಹೇಳ್ಬಿಟ್ಟು, ನಮ್ಮ ಗ್ರಾಮ ಬಂದ್ಬಿಟ್ಟು ಹೆಬ್ಬಟ ಗ್ರಾಮ ಅಂತ ಹೇಳ್ಬಿಟ್ಟು ಚಲ್ದಿಗಾನಹಳ್ಳಿ ಪಂಚಾಯಿತಿ. ಸರ್, ನಮಗೆ ಕನಿಷ್ಠ ಪಕ್ಷ ಅಂದ್ರೂ ಒಂದು 6 ವರ್ಷದಿಂದ ಹೆಚ್ಚು ಕಮ್ಮಿ ಇದೇ ಥರ ಪ್ರಾಬ್ಲಮ್ ಆಗ್ತಿದೆ. ಒಂದು ಚರಂಡಿ ಕ್ಲೀನ್ ಮಾಡೋರು ಯಾರಿಲ್ಲ. ಪರ್ಫೆಕ್ಟಾಗಿ ಒಂದು ಚರಂಡಿ ರೋಡ್ ಮಾಡಿಸಿಲ್ಲ, ಚರಂಡಿ ಮಾಡಿಸಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಆದ್ರೂ ನಮಗೆ ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ, ಜಾಸ್ತಿ ಸಮಸ್ಯೆ ಆಗ್ತಿರೋದು ಮಕ್ಕಳು ಮರಿ ಎಲ್ಲ ಓಡ್ತಾ ಇರ್ತಾವೆ. ಇಲ್ಲಿ ಅವ್ರಿಗೆಲ್ಲ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ. ಇಲ್ಲಿ ಓಡೋಕ್ಕೂ ನಮ್ಗೆ ಅಸಲಿಗೆ ಇಲ್ಲಿ ಒಂದು 2 ವೀಲರ್ ಕೂಡ ನಿಲ್ಸ್ಕೊಳ್ಳೋಕೆ ಕೂಡ ಅನುಕೂಲ ಇಲ್ಲ. ಜಾಸ್ತಿ ಸಮಸ್ಯೆ ಆಗ್ತಿದೆ ಸರ್. ಯಾರು ಜಿಲ್ಲಾಧಿಕಾರಿಗಳು ಯಾರೂ ಆಗಲಿ ನಮ್ಮ ಬಗ್ಗೆ ಸ್ವಲ್ಪನೂ ರೆಸ್ಪಾನ್ಸೇ ಆಗ್ತಿಲ್ಲ. 2-3 ಸಲ ಪಂಚಾಯತಿಯಲ್ಲಿ ಹೇಳಿದ್ವಿ ನಾವು, ಯಾರು ಒಬ್ಬರು ರೆಸ್ಪಾನ್ಸೇ ಆಗ್ತಿಲ್ಲ ಸರ್. ಪಂಚಾಯತಿಗೆ ಗಮನಕ್ಕೆ ತಂದಿದ್ದೀರಾ ನೀವು? ಹೌದು ಸರ್, ಎಷ್ಟು ವರ್ಷ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಯಾರು ಒಂದು ರೋಡು ಮಾಡಿಲ್ಲ. ಅವ್ರ ಮೇಲೆ ಇವರು ಅವರು ಹೇಳ್ತಾ ಇರ್ತಾರೆ ಹೊರತು ಯಾರು ರೋಡು ಮಾಡಿಲ್ಲ, ಒಂದು ಚರಂಡಿನೂ ಮಾಡಿಲ್ಲ, ಏನೂ ಮಾಡಿಲ್ಲ ಸರ್. ತುಂಬ ಸುಮಾರು ಒಂದು 6-7 ವರ್ಷದಿಂದ ಇದೇ ಥರ ನಡೀತಿದೆ ಸರ್.
ಸಿಕ್ಕಾಪಟ್ಟೆ ಎಲ್ರಿಗೂ ಮಕ್ಕಳಿಗೆಲ್ಲ ಈ ಸೊಳ್ಳೆಗಳ ಕಾಟದಿಂದ ಚರಂಡಿ ಕ್ಲೀನ್ ಮಾಡಲ್ಲ ಏನೂ ಇಲ್ಲ. ಈ ಸೊಳ್ಳೆಗಳ ಕಾಟದಿಂದ ಎಲ್ರಿಗೂ ಜ್ವರ ಎಲ್ಲ ಬರುತ್ತೆ ಸರ್. ಮಕ್ಕಳನ್ನ ಮನೆಯಿಂದ ಹೊರಗಡೆನೇ ಬಿಡಲ್ಲ ಸರ್ ನಾವು. ಈ ಗಲೀಜು ನೀರು ಎಲ್ಲ ಸೇರಿಕೊಂಡು ಸೊಳ್ಳೆಗಳು ಕಚ್ತವೆ ಅದು ಇದು ಅಂತ ಹೇಳ್ಬಿಟ್ಟು ಅದೇ ನೀರು ತುಳ್ಕೊಂಡು ಮತ್ತೆ ಮನೆಗೆ ಬರ್ತಾ ಇರ್ತಾರೆ ಹುಡುಗರು ಅಂತ ಹೇಳ್ಬಿಟ್ಟು ಯಾರನ್ನೂ ಕಳ್ಸೋದಿಲ್ಲ ಸರ್ ಹೊರಗಡೆಗೆ. ಈ ಥರ ಗ್ರಾಮ ಪಂಚಾಯಿತಿಯ ಪಿಡಿಒ ಗ್ರಾಮಗಳ ಕಡೆ ಗಮನ ಹರಿಸುತ್ತಿಲ್ಲ. ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದಲ್ಲಿ ಗ್ರಾಮಸ್ಥರು ಇದ್ದು ಮಕ್ಕಳನ್ನ ಆಟವಾಡಲು ಸಹ ಮನೆಯಿಂದ ಹೊರಗೆ ಬಿಡುವಂತಿಲ್ಲ. ಜಾಣ ಕುರುಡರಂತೆ ವರ್ತನೆ ಮಾಡುತ್ತಿರುವ ಪಂಚಾಯಿತಿ ಸಿಬ್ಬಂದಿಗಳು ಲಕ್ಷಾಂತರ ರೂಪಾಯಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬರುವ ಹಣ ಏನಾಗುತ್ತಿದೆ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡದೇ ಇರುವುದಿಲ್ಲ. ಕೂಡಲೇ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. 7-8 ವರ್ಷಗಳಿಂದ ಏನು ಮಾಡಿಲ್ಲ, ಅಭಿವೃದ್ಧಿನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವುದೋ ಒಂಥರ ಮಾಡಿಲ್ಲ. ಇವೊಂದು ಸುಮಾರು ಅಂದರೆ ನಮ್ಮ ಈ ಬೀದಿಯಲ್ಲಿ ಸೊಳ್ಳೆ ಕಾಡ ಜಾಸ್ತಿ. ಒಂದು ಚರಂಡಿ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ಇದಿಲ್ಲ, ಒಂದು ಗಾಡಿ ನಿಲ್ಸ್ಕೊಳ್ಳೋ ಜಾಗ ಇಲ್ಲ, ಮನೆಗೆ ಹೋಗೋಕ್ಕಾಗಲ್ಲ, ಹುಡುಗ ಆಚೆ ಬಂದು ಆಡೋಕ್ಕಾಗಲ್ಲ, ಏನೂ ಇಲ್ಲ. ಆ ಥರ ಸಮಸ್ಯೆ ಇದೆ. ಇವನ್ ಕೇಳಿ ಅವ್ನ ಕೇಳಿ ಅಂತಾರೆ, ಅವ್ನ ಕೇಳಿ ಇವ್ನು ಕೇಳಿ ಅಂತ ಹೇಳ್ತಾರೆ. ಎಷ್ಟು ವರ್ಷಗಳಿಂದ ಸಮಸ್ಯೆ ಇರೋದು? ಸುಮಾರು 7-8-10 ವರ್ಷದಿಂದನೂ ಐತೆ ಸಮಸ್ಯೆ ಇದೆ. ಇವಾಗ ಒಂದು ಇವರು JDS ಅವರು ಇಲ್ಲ, ಕಾಂಗ್ರೆಸ್ ಅವರಿಲ್ಲ, ಅಧ್ಯಕ್ಷರು ಯಾರೂ ಇಲ್ಲ. ಇವನು ಕೇಳಿ ಅವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ನಾವು ಸ್ವಂತ ಕೈನಿಂದ ಹಾಕಿ ನಾವು ಇದು ಮಾಡ್ಕೊತಾ ಇದ್ದೀವಿ ಹೊತ್ತು ಇನ್ನೇನು ಇಲ್ಲ. ಪಂಚಾಯತ್ ಸಿಬ್ಬಂದಿ ಯಾರು ಬರ್ತಾರೆ? ಪಂಚಾಯತ್ ಅವರು ಕೆಲಸ ಇಲ್ಲ. ಅವರು ಎಷ್ಟನ್ನ ಕೇಳಿ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಬರೋದಿಲ್ವ ಈ ಕಡೆ? ಬರೋದು ಇಲ್ಲ. ಇವಾಗ ಎಲೆಕ್ಷನ್ ಬಂದಿದ್ಯಾ ಬಂತ ಬರ್ತಾರೆ, ಓಟ್ ಮಾಡ್ತಾರೆ, ಕಾಸು ಓಟ್ ಹಾಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನು ಇಲ್ಲ. ತಮ್ಮ ಹೆಸರು ಸರ್? ತಮ್ಮ ಹೆಸರು ವಿಜಯಕುಮಾರ್ ಅಂತ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ರಂಗಸ್ಥಳ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಪ್ರಯುಕ್ತ ದಿನಾಂಕ 15-12-2024 ಭಾನುವಾರದಂದು ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಿಂದ ರಂಗಸ್ಥಳಕ್ಕೆ ಉಚಿತ ಆಟೋಗಳ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಇತ್ತಿ ಹರೀಶ್ ರೆಡ್ಡಿ, ಆನೆಮೊಡಗು, ಯುವ ಬಿಜೆಪಿ ಮುಖಂಡರು, ತಿಪ್ಪೇನಹಳ್ಳಿ ಕ್ಷೇತ್ರ ಹಾಗೂ ಮಾಲೀಕರು, ಶ್ರೀಹರಿ ಎಂಟರ್ಪ್ರೈಸಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಉಚಿತ ಬಂಜೆತನ ತಪಾಸಣಾ ಶಿಬಿರ. ಸ್ಥಳ ಶ್ರೀ ಸಿದ್ದೇಶ್ವರ ಸಮುದಾಯ ಭವನ, MG ರಸ್ತೆ, ಚಿಕ್ಕಬಳ್ಳಾಪುರ. ದಿನಾಂಕ 17-12-2024 ಮಂಗಳವಾರ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಬೆಂಗಳೂರಿನ ಪ್ರಖ್ಯಾತ ಬಂಜೆತನ ನಿವಾರಣಾ ಕೇಂದ್ರ ಗರ್ಭಗುಡಿ IVF ಸೆಂಟರ್ ಬೆಂಗಳೂರು ಇವರ ವತಿಯಿಂದ ಡಾಕ್ಟರ್ ಅಪರ್ಣಾ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಉಚಿತ ಶಿಬಿರವನ್ನ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಪರಿಣಿತ ವೈದ್ಯರಿಂದ ಉಚಿತ ವೈದ್ಯಕೀಯ ಸಲಹೆ, ತಪಾಸಣೆ ಹಾಗೂ ವೀರ್ಯ ವಿಶ್ಲೇಷಣೆ ನಡೆಸಲಾಗುವುದು. ಬನ್ನಿ, ಸುವರ್ಣಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಹಾಗೂ ನಿಮ್ಮ ಹಳೆಯ ದಾಖಲೆಗಳನ್ನು ತರಲು ಮರೆಯದಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740144199 8861733339. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್. ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಈ ಕುರಿತು ಒಂದು ವರದಿ. ಇತ್ತೀಚೆಗೆ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಆದರ್ಶ ಚಿತ್ರಮಂದಿರದ ಮುಂಭಾಗ ಅಪಘಾತವಾಗಿ ಪತಿ ಪತ್ನಿ ಇಬ್ಬರು ಮೃತಪಟ್ಟಿರುವ ಘಟನೆ ನಡೆದಿತ್ತು. ಇಂತಹ ಘಟನೆಗಳಿಗೆ ಮುಖ್ಯ ಕಾರಣ ಮುಖ್ಯ ರಸ್ತೆಗಳಲ್ಲಿ ವಾಹನ ಸವಾರರು ಎಲ್ಲೆಂದರಲ್ಲಿ ನಿಲ್ಲಿಸಿ ಹೋಗುತ್ತಾರೆ. ಅದಲ್ಲದೆ ಚಿಂತಾಮಣಿ ನಗರದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಇರುವ ಮೆಕ್ಯಾನಿಕ್ ಅಂಗಡಿಗಳ ಮುಂಭಾಗ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಬೇರೆ ವಾಹನ ಸವಾರರಿಗೆ ತೊಂದರೆ ಮಾಡುತ್ತಿದ್ದರು. ಪೊಲೀಸ್ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ರೈತ ಸಂಘದ ರಮಣಾರೆಡ್ಡಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಚಿಂತಾಮಣಿ ನಗರ ಯಥೇಚ್ಛವಾಗಿ ಬೆಳೀತಾ ಇದೆ. ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಫುಲ್ಲು ಟ್ರಾಫಿಕ್ಕು ಜಾಸ್ತಿ ಆಗಿದೆ. ಟ್ರಾಫಿಕ್ ಜಾಸ್ತಿ ಆಗಿರುವಾಗ ನಾವು ಅದಕ್ಕೆ ಬೇಕಾದಂಥ ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಆ ಮುನ್ನೆಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ವಹಿಸ್ಕೋಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಎಲ್ಲ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ವಿಪರೀತ ಅಪಘಾತಗಳು ಚಿಂತಾಮಣಿ ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ. ನಗರಕ್ಕಿಂತ ಆಚೆ ಆಗ್ತಾ ಇರೋದಕ್ಕಿಂತ ನಗರದ ಒಳಗಡೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ಆದರ್ಶ ಟಾಕೀಸ್ ಹತ್ರ ಒಬ್ಬ ಗಂಡ ಹೆಂಡ್ತಿದು ಏನು ಕೂಡ ಅಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ವರ್ಕ್ಶಾಪ್ ಅವರು ಗಾಡಿ ನಿಲ್ಲಿಸ್ಕೊಂಡು ಬೇರೆ ಬಸ್ ಬಂದು ಪಾಪ ಬಸ್ಸಲ್ಲಿರ್ತಕ್ಕಂಥ ಡ್ರೈವರ್ಗೂ ಕೂಡ ಅವ್ರ ಸಂಸಾರ ಕೂಡ ಪಾಪ ಕಷ್ಟದಲ್ಲಿ ಬಿದ್ದಿದೆ. ಈ ಒಂದು ಮತ್ತೆ ಚೇಳೂರು ಸರ್ಕಲಲ್ಲಿ ಖಾಸಗಿ ಬಸ್ಸುಗಳು ಅಡ್ಡಾದಿಡ್ಡಿ ನಿಲ್ಲಿಸಿರ್ತಾರೆ. ಈ ಒಂದು ಎಲ್ಲ ಕೂಡ ಆಲೋಚನೆ ಮಾಡಿ ನಗರಸಭೆ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ. ಅವರು ಕೂಡ ಅಂಗಡಿಗಳ ಮುಂದ್ಗಡೆ ಜವಾಬ್ದಾರಿ ಯಾವ ರೀತಿ ಆ ಫುಟ್ಪಾತನ್ನು ಎಲ್ಲ ತೆರವುಗೊಳಿಸತಕ್ಕಂಥದ್ದು,
ಮತ್ತು ಪೊಲೀಸ್ ಇಲಾಖೆ ನಗರಸಭೆ ಎರಡೂ ಕೂಡ ಹೊಂದಿಕೊಂಡು ಅವರು ಈ ಒಂದು ಕೆಲಸ ಕಾರ್ಯಗಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆ ಹಾಗೂ ಚಿಂತಾಮಣಿ ನಗರ ಭಾಗದಲ್ಲಿ ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳ ಮತ್ತು ಘನ ವಾಹನ ನಿಲುಗಡೆಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೂ ವಾಹನಗಳು ಎಲ್ಲೆಂದರಲ್ಲಿ ನಿಲ್ಲಿಸುತ್ತಿರುವುದರಿಂದಾಗಿ ಸಾರ್ವಜನಿಕರಿಗೂ ಸಂಕಷ್ಟ ಅನುಭವಿಸುವಂತಾಗಿದೆ. ಈ ಕೂಡಲೇ ಪೊಲೀಸ್ ಇಲಾಖೆ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸುವವರ ಮೇಲೆ ಹಾಗೂ ಮೆಕ್ಯಾನಿಕ್ ಅಂಗಡಿಗಳ ಮುಂದೆ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಪ್ರತಿದಿನ ಪಾಠ, ಪ್ರವಚನ, ಲ್ಯಾಬ್, ಪ್ರಾಜೆಕ್ಟ್ ಎಂದು ತಲೆಕೆಡಿಸಿಕೊಂಡು ಸೀರಿಯಸ್ ವಿದ್ಯಾಭ್ಯಾಸದಲ್ಲಿ ತೊಡಗಿರುತ್ತಿದ್ದ ಕಾಲೇಜು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕ್ರೀಡೋತ್ಸವ ಪ್ರಯುಕ್ತ ಮೈಚಳಿ ಬಿಟ್ಟು ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದ್ದು ನೋಡುಗರ ಮನಸೂರೆಗೊಳ್ಳುವಂತಿತ್ತು. ಅಷ್ಟಕ್ಕೂ ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಕಲರ್ಫುಲ್ ಆಗಿ ಮಸ್ತ್ ಡ್ಯಾನ್ಸ್ ಮಾಡಿ ಎದುರುಗಡೆ ಇರುವವರ ಕಡೆಯಿಂದ ಸೈ ಎನಿಸಿಕೊಳ್ತಿರೋ ಇವರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು. ರಾಜ್ಯ ಮಟ್ಟದ ಚುಂಚಾದ್ರಿ ಕ್ರೀಡೋತ್ಸವ ಪ್ರಯುಕ್ತ ಚಿಕ್ಕಬಳ್ಳಾಪುರದ SGCET ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ 3 ದಿನಗಳ ಕ್ರೀಡೋತ್ಸವ ಹಾಗೂ ನೃತ್ಯ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ನೃತ್ಯ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿನಿಯರು ವಿವಿಧ ಭಕ್ತಿಗೀತೆಗಳಿಗೆ ನೃತ್ಯ ಮಾಡಿ ಸೈ ಎನಿಸಿಕೊಂಡರು.
ಇದಕ್ಕೂ ಮುನ್ನ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಮುಖ್ಯ ಅತಿಥಿಗಳ ಜೊತೆ ಮೆರವಣಿಗೆ ಮಾಡಲಾಯಿತು. ಡೊಳ್ಳು ಕುಣಿತ, ವಿದ್ಯಾರ್ಥಿಗಳ ಪೆರೇಡ್, ಸಾಂಸ್ಕೃತಿಕ ಕಲಾ ತಂಡಗಳ ಕಾರ್ಯಕ್ರಮಗಳ ಮೂಲಕ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ 3 ದಿನದ ಕ್ರೀಡೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಖಾಸಗಿ ಸುದ್ದಿ ವಾಹಿನಿಯ ಸಂಸ್ಥಾಪಕರು ಚಿಕ್ಕಬಳ್ಳಾಪುರದ ಜಿಲ್ಲೆಯ ರವಿಕುಮಾರ್ ಮಾತನಾಡಿ, ಇದೇ ಜಿಲ್ಲೆಯಲ್ಲಿ ಹುಟ್ಟಿ 25 ವರ್ಷಗಳ ಕಾಲ ಮಾಧ್ಯಮ ಲೋಕದಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹಳ ಸಂತೋಷ ತಂದಿದೆ ಎಂದು ವಿದ್ಯಾರ್ಥಿಗಳಿಗೆ ಕೆಲವು ಹಿತವಚನಗಳನ್ನು ಹಂಚಿಕೊಂಡರು. ಬೋಧನೆ ಮಾಡೋದಕ್ಕೆ ಒಂದೇ ಒಂದು ಮಾತು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಆಟ ಪಾಠ ಎಲ್ಲ ಕಡೆಗೂ ಸಿಗುತ್ತೆ, ನಮ್ಗೆ ಎಲ್ಲಾ ಶಾಲೆಗಳಲ್ಲೂ ಸಿಗುತ್ತೆ. ಆದ್ರೆ ಆಟ ಪಾಠದ ಜೊತೆಗೆ ಸಂಸ್ಕಾರ ಸಿಗುವಂತ ಏಕೈಕ ಸ್ಕೂಲ್ ಏನಾದ್ರೂ ಇದೆ ಅದು ಚುಂಚನಗಿರಿ ಶಾಲೆ. ಆಟ ಪಾಠ ನಿಮ್ಗೆ ಎಲ್ಲ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಸಿಗುತ್ತೆ, ಸಂಸ್ಕಾರ ಸಿಗುತ್ತೆ. ಇಲ್ಲಿ ಸಂಸ್ಕಾರ ತುಂಬಾ ಮುಖ್ಯ ನಮ್ಮೆಲ್ಲರಿಗೂ. ಶ್ರೀಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಸ್ಕಾರವಂತರಾಗಿ ಸಮಾಜದ ಪ್ರಜೆಗಳಾಗಿ ದೇಶಕ್ಕೆ ಉತ್ತಮ ಕೊಡುಗೆ ಕೊಡಬೇಕಾಗಿದೆ. ನನ್ನ ಮನವಿಯೂ ಇದೆ ಶ್ರೀಗಳಿಗೆ. ಶ್ರೀಗಳ ನಂದೊಂದು ಮನವಿ ಇದೆ. ನಾನು ಮೊನ್ನೆ ಶ್ರೀಗಳನ್ನ ಭೇಟಿ ಮಾಡಿದಾಗ ನನಗೆ ಒಂದು ಅದ್ಭುತವಾದ ಘಟನೆ, ನನ್ನ ಕತೆ ನನಗಿಂತ ನಿಜ ಘಟನೆ, ಆಂಜನೇಯನ ಬಗ್ಗೆ, ಆಂಜನೇಯನ ಸಂಸ್ಕಾರದ ಬಗ್ಗೆ, ವಿನಯದ ಬಗ್ಗೆ ನನಗೊಂದು ಕಥೆಯನ್ನ ಹೇಳಿದ್ರು ಗುರುಗಳು. ನನ್ನಿಷ್ಟೇ ಗುರುಗಳಲ್ಲಿ ಒಂದು ಮನವಿ, ತಾವು ತುಂಬಾ ಅದ್ಭುತವಾದ ಸ್ಫೂರ್ತಿಯ ಮಾತುಗಳನ್ನು ಹೇಳ್ತೀನಿ ಗುರುಗಳೇ. ಆದ್ರೆ ಇಷ್ಟು ಲಕ್ಷ ಜನ ಮಕ್ಕಳು, ಏನು ಮಠದಲ್ಲಿ 1,52,000 ಮಕ್ಕಳು ಓದ್ತಿದ್ದಾರೆ. ಅಷ್ಟು ಜನ ಮಕ್ಕಳುಗಳು ತಾವು ಮಾತಾಡೋದಕ್ಕೆ ಕಷ್ಟ ಆಗ್ತದೆ. ವಾರಕ್ಕೆ ಒಂದು ಅರ್ಧ ಗಂಟೆ
ತಾವು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಮತ್ತೆ ಸ್ಫೂರ್ತಿಯ ಘಟನೆಗಳು, ಕಥೆಗಳು ತಮ್ಮ ಬಾಯಿಂದ ಮಕ್ಕಳಿಗೆ ಕೇಳಿಸ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯದಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ರಾಜ್ಯ ಮಟ್ಟದ ಚುಂಚಾದ್ರಿ ಕ್ರೀಡೋತ್ಸವದಲ್ಲಿ ಭಾಗಿಯಾಗಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಯುವ ಜನತೆಯೇ ದೇಶದ ದೊಡ್ಡ ಆಸ್ತಿ, ಸದೃಢ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಮಹತ್ವ ನೀಡುವಂತೆ ಕರೆ ನೀಡಿದರು. ಒಂದು ಮನೆಯಲ್ಲಿ 10 ಜನ ಇದ್ದು 10 ಜನದಲ್ಲಿ ಒಬ್ಬರೇ ಒಬ್ಬರು ಕುಡಿತಾ ಇದ್ದು ಉಳಿದವರೆಲ್ಲ ರೋಗಿಗಳಾಗಿ, ಡ್ರಗ್ಸ್ ಅಡಿಕ್ಟ್ ಆಗಿ, ಆಲ್ಕೋಹಾಲಿಕ್ ಆಗಿ ಏನೋ ಕೆಲಸ ಮಾಡಿದ್ರೆ ಮನೆ ಉದ್ಧಾರ ಆಗುತ್ತಾ? ಒಂದು ಯೋಚನೆ ಮಾಡಿ. 10 ಜನ ಇದ್ರೆ 10 ಜನಗಳು ಕೂಡ ಆರೋಗ್ಯ ಚೆನ್ನಾಗಿದೆ, ಬುದ್ಧಿ ಚೆನ್ನಾಗಿದೆ, ಯಾವ ವ್ಯಸನಗಳು ಇಲ್ಲ, ಎಲ್ಲರೂ ಕೂಡ ಕಷ್ಟದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮನೆ ಉದ್ಧಾರ ಆಗುತ್ತಾ? ಅದೇ ರೀತಿಯಲ್ಲಿ apart from all other resources of the country, the best resource of any country or any house is our human resource. ಬುದ್ಧಿ ಮಾತ್ರ ಹೊರತಾಗಿ ದೇಹಕ್ಕೆ ಕೆಲಸ ಮಾಡಲು ಹೋಗುತ್ತೆ, ಅದು ತುಂಬ ಕಷ್ಟ ಅಂತ ತಿಳಿದು ದೇಹದಲ್ಲಿಯೂ ಕೂಡ ದೈಹಿಕವಾಗಿ ಕೂಡ ನೀವು ಸಶಕ್ತರಾಗಿರಬೇಕು ಅಂತ ಕ್ರೀಡೋತ್ಸವವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ರು. ಕೇವಲ ಕ್ರೀಡೋತ್ಸವ ಅಷ್ಟೇ ಅಲ್ಲ, ಇನ್ನು ಪ್ರತಿದಿನ 4 ಗೋಡೆಗಳ ಮಧ್ಯೆ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಕ್ರೀಡೋತ್ಸವ ಪ್ರಯುಕ್ತ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. इश्क की चाह
Because men will be men. Seagram's Imperial Blue packaged drinking water. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7 ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8 ರಿಂದ 15,000. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9900428841. ಯಾವುದೇ ಕಾರ್ಖಾನೆ ಪ್ರಾರಂಭಿಸಬೇಕಾದರೆ ಭೂ ಪರಿವರ್ತನೆ ಆಗಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದಿರಬೇಕು. ಆದರೆ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಪರವಾನಗಿ ಇಲ್ಲದೆ ಖಾಸಗಿ ಕಂಪನಿ ಆರಂಭವಾಗುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಗಳೂರು ಕಡಪ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಸಮೀಪ ಶ್ರೀ ಸಾಯಿ ಮಿತ್ರ ಡ್ರಿಪ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪ್ರಾರಂಭವಾಗುತ್ತಿದ್ದು, ಇದರ ಮಾಲೀಕರು ಗ್ರಾಮ ಪಂಚಾಯಿತಿ ಆಡಳಿತದಿಂದ ಪರವಾನಗಿ ಪಡೆಯದೆ ಕಾಮಗಾರಿ ಮಾಡುತ್ತಿದ್ದಾರೆ. ಕಂಬಳಪಲ್ಲಿಯ ಸರ್ವೆ ನಂಬರ್ 9ರ 12 ಎಕರೆ ಜಮೀನಿನಲ್ಲಿ ಖಾಸಗಿ ಕಂಪನಿ ಪ್ರಾರಂಭವಾಗುತ್ತಿದೆ. ಕಂಪನಿಯ ಸರ್ಕಾರಿ ಬಾ ಖರಾಬ್ ಜಮೀನು 2.20 ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಕಂದಾಯ ಇಲಾಖೆ ಮಾತ್ರ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಕಂಡು ಬರುತ್ತಿದೆ. ಊಲವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಂಬಪಲ್ಲಿಯ ಸರ್ವೆ ನಂಬರ್ 9ರ 15.18 ಎಕರೆ ಜಮೀನಿನಲ್ಲಿ ಶ್ರೀ ಸಾಯಿ ಮಿತ್ರ ಡ್ರಿಪ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಪ್ರಾರಂಭ ಮಾಡುತ್ತಿದ್ದು, ಸದರಿ ಭೂ ಪ್ರದೇಶದಲ್ಲಿ ಕೇವಲ 13.38 ಎಕರೆ ಮಾತ್ರ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿದೆ. ಉಳಿದ 2.20 ಎಕರೆ ಸರ್ಕಾರಿ ಬಾ ಖರಾಬ್ ಜಮೀನು ಇದ್ದು, ಈ ಸರ್ಕಾರಿ ಬಾ ಖರಾಬ್ ಜಮೀನಿನ ಗಡಿ ಗುರುತಿಸುವಂತೆ ಊಲವಾಡಿ ಗ್ರಾಮ ಪಂಚಾಯಿತಿ ಆಡಳಿತ 1 ವರ್ಷದ ಹಿಂದೆಯೇ ಅರ್ಜಿ ಸಲ್ಲಿಸಿದ್ದರೂ ಕಂದಾಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಪರವಾನಗಿ ಇಲ್ಲದೆ ಇಂಡಸ್ಟ್ರೀಸ್ ಪ್ರಾರಂಭ ಮಾಡುತ್ತಿರುವುದನ್ನು ಪ್ರಶ್ನಿಸಿ ಊಲವಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 2 ನೋಟಿಸ್ ನೀಡಿದ್ದರೂ ನೋಟಿಸ್ಗೆ ಉತ್ತರಿಸದ ಕಂಪನಿ ಮಾಲೀಕರು ಅದಕ್ಕೂ ತನಗೂ ಏನೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿರುವುದು ಶೋಚನೀಯವಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಹನುಮ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಹಳೆ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಇರುವ ವೀಣಾ ಗಣಪತಿ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಶೇಷ ಹೂವಿನ ಅಲಂಕಾರ ಕಣ್ಮನ ಸೆಳೆಯುವಂತಿತ್ತು. ಮುಂಜಾನೆಯಿಂದಲೇ ದೇಗುಲದಲ್ಲಿ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ನಗರದ ಸುತ್ತಮುತ್ತಲ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ.
ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಆಗ್ರಹಿಸಿ ಶನಿವಾರ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಗೃಹ ಕಚೇರಿ ಮುಂಭಾಗ ದಲಿತ ಮುಖಂಡರಿಂದ ತಮಟೆ ಚಳುವಳಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಹಿರಿಯ ದಲಿತ ಮುಖಂಡರಾದ ಸಿಜಿ ಗಂಗಪ್ಪ ಮಾತನಾಡಿ, ಉಚ್ಚ ನ್ಯಾಯಾಲಯ ಒಳ ಮೀಸಲಾತಿ ನೀಡಿ ಎಂದು ಆಯಾ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿ ಸುಮಾರು 4 ತಿಂಗಳು ಕಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ. ರಾಜ್ಯ ಸರ್ಕಾರ ವಿನಾಕಾರಣ ಕಾಲಹರಣ ಮಾಡಿ ಒಳ ಮೀಸಲಾತಿ ನೀಡಲು ಮೀನಾಮೇಷ ಎಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಒಳ ಮೀಸಲಾತಿ ಮೊದಲು ಆಂಧ್ರಪ್ರದೇಶದಲ್ಲಿ ಪ್ರಾರಂಭವಾಗಿ 3 ದಶಕಗಳು ಕಳೆದಿವೆ. ಇದರ ಪ್ರತಿಭಟನೆ ದೇಶವ್ಯಾಪಿ ತೀವ್ರಗೊಂಡು ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಒಳ ಪಂಗಡಗಳಿಗೆ ಈ ಕೂಡಲೇ ಮೀಸಲಾತಿ ನೀಡಿ ಎಂದು ಆದೇಶ ನೀಡಿದೆ. ಆದರೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಲು ಮುಂದೆ ಬರುತ್ತಿಲ್ಲ. ಇದು ಹೀಗೆ ಮುಂದುವರಿದರೆ ಹೋರಾಟ ಉಗ್ರ ರೂಪಕ್ಕೆ ತಾಳುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯಾದ್ಯಂತ ಆ ಕ್ಷೇತ್ರದ MLAಗಳ ಮನೆಯ ಮುಂದೆ ಇಡೀ ರಾಜ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕದಲ್ಲಿ 30 ವರ್ಷಗಳ ನಿರಂತರ ಹೋರಾಟದಿಂದ ಒಳ ಮೀಸಲಾತಿ ಹೋರಾಟ ಸಮಿತಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂತು. ಇದರ ಸಂಬಂಧವಾಗಿ ಏನು ಸುಪ್ರೀಂ ಕೋರ್ಟು ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ. ಆದೇಶ ಕೊಟ್ಟು ಆಗಲೇ 4 ತಿಂಗಳಾದರೂ ಕೂಡ ಸರ್ಕಾರ ಈಗ ಮತ್ತೆ ಇನ್ನೊಂದು ಕಮಿಟಿಯನ್ನು ನೇಮಕ ಮಾಡಿ ಒಳ ಮೀಸಲಾತಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ಒಂದು ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು 3 ತಿಂಗಳು ಟೈಮ್ ತೊಗೊಂಡಿದೆ. ಅದರಲ್ಲೂ ಕೂಡ ಈಗಾಗಲೇ 1.5 ತಿಂಗಳು ಆಗೋಗಿದೆ. ಈ 1.5 ತಿಂಗಳಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ಈ 1.5 ತಿಂಗಳಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಪೂರ್ಣ ಪ್ರಮಾಣದ ಏನು ಮೀಸಲಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡಿ ಪ್ರಕಟಣೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ತಮಟೆ ಚಳವಳಿಯನ್ನು ನಡೆಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ತಮಟೆ ಚಳುವಳಿಯಲ್ಲಿ ದಲಿತ ಮುಖಂಡರಾದ ವಕೀಲ ಮತ್ತು ಹಿರಿಯ ದಲಿತ ಮುಖಂಡ ಬಿಕೆ ನರಸಿಂಹಮೂರ್ತಿ, ಉದುಗೂರು ಕೆ ನಂಜುಂಡಪ್ಪ, ವಕೀಲ ನರಸಿಂಹಮೂರ್ತಿ, ಗೆದರೆ ವೆಂಕಟೇಶ್, ನರಸಿಂಹಮೂರ್ತಿ, ವಕೀಲ ಜೆಕೆ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗುಲಾಬಿ ಹೂಗಳಿಗೆ ಹೆಚ್ಚಿದ ಬೇಡಿಕೆ, ನಳನಳಿಸುತ್ತಿರುವ ಹೂದೋಟಗಳು ರೈತರನ್ನು ಆತಂಕಕ್ಕೆ ಸಿಲುಕಿಸಿದ ಹೂಗಳರು. 2028ರ ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ, ಕುಮಾರಣ್ಣರನ್ನು ಸಿಎಂ ಮಾಡುವುದೇ ಗುರಿ, ಶಾಸಕ ಮೇಲೂರು ರವಿಕುಮಾರ್. ಮೂಲಭೂತ ಸೌಕರ್ಯ ವಂಚಿತ ಕುಗ್ರಾಮ, ಅಧಿಕಾರಿಗಳ ಜಾಣ ಕುರುಡು ಪ್ರದರ್ಶನ, ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಗ್ರಾಮಸ್ಥರು. ವಾಣಿಜ್ಯ ನಗರದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ, ನೋ ಪಾರ್ಕಿಂಗ್ನಲ್ಲಿ ವಾಹನಗಳ ಕಾರುಬಾರು, ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.